12/2/2025 ಭಾನುವಾರ ಹುಬ್ಬಳ್ಳಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಆಯೋಜಿಸಿದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವಾಗ ಪೂರ್ಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಪಡುವಂಥ ವಿಚಾರ ಏನಂತ ಹೇಳಿದರೆ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ಸಾಹೇಬರು ಆಗಮಿಸಿದರು. ಅವರ ಒಂದು ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿದ್ದು ಬಹಳ ಖುಷಿ ಪಡುವಂತಹ ವಿಚಾರ. ನಮ್ಮ ವೇದಿಕೆ ಉದ್ದೇಶ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಹಕ್ಕು ಬಳಕೆ ಮಾಡುವಂತಹ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನು ಎಲ್ಲೂ ಸಹ ದುರುಪಯೋಗ ಪಡಿಸ್ಕೊಳ್ಳದೆ, ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬಳಸ್ಕೊಳ್ಳದೆ, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಳಸುವ ಸಂಖ್ಯೆ ಜಾಸ್ತಿ ಆಗಬೇಕು. ನಾವೀಗಾಗಲೇ ಬಹಳಷ್ಟು ಕಾರ್ಯಾಗಾರಗಳನ್ನ ರಾಜ್ಯವ್ಯಾಪಿಯನ್ನು ಮಾಡ್ಕೋತಾ ಬಂದಿದ್ದೀವಿ. ವೇದಿಕೆ ಅಸ್ತಿತ್ವಕ್ಕೆ ಬಂದು ಈಗಾಗಲೇ 2 ವರ್ಷ ಆಗಿದೆ. 2 ವರ್ಷದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ 2 ಕಾರ್ಯಾಗಾರ ಆಗಿದೆ, ಮೈಸೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ 1 ಕಾರ್ಯಾಗಾರ ಆಗಿದೆ. ಕರ್ನಾಟಕದಲ್ಲೇ ಮೊದಲನೇ ಬಾರಿ ಸರ್ಕಾರಿ ನೌಕರರು, ಅಂದರೆ ಅದರಲ್ಲೂ PIOಗಳು, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, ಅವರನ್ನು ಮತ್ತು ಮಾಹಿತಿ ಹಕ್ಕು ಬಳಕೆದಾರರನ್ನು ಇಬ್ಬರನ್ನು ಒಂದೇ ಜಾಗದಲ್ಲಿ ಸೇರಿಸಿ ಒಂದು ಭೂತಪೂರ್ವ ಯಶಸ್ವಿಯನ್ನು ಕಂಡಂತಹ ಒಂದು ಕಾರ್ಯಾಗಾರ, ಅದು ನಮ್ಮ ವೇದಿಕೆ ವತಿಯಿಂದ ಆದಂತಹ ಕಾರ್ಯಾಗಾರ. ಅದಕ್ಕೆ HC ಮಾದೇವಪ್ಪನವರು ಕೂಡ ಬಂದಿದ್ದರು ಕಾರ್ಯಕ್ರಮಕ್ಕೆ. ನಮ್ದೀಗ ಅಧಿಕೃತವಾಗಿ 15 ಜಿಲ್ಲೆನಲ್ಲಿ ಮತ್ತು 4 ತಾಲೂಕುಗಳಲ್ಲಿ ಈಗ ನಾವು ಸಂಘಟನೆ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಸಂಘಟನೆಯನ್ನು ನಾವು ಕಟ್ಟಿಕೊಂಡು ರಾಜ್ಯವ್ಯಾಪಿ ಬಲಿಷ್ಠವಾಗಿ ಮಾಹಿತಿ ಹಕ್ಕು ಕಾಯ್ದೆಯ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಹೆಚ್ಚಿನದಾಗಿ ಮಾಡ್ತೀವಿ. ಇವತ್ತು ನಾವು ಮುಂದಿನ ನಮ್ಮ ಆಯೋಜನೆಗಳೇನು ಅನ್ನೋದನ್ನು ಬಹಳ ಗಂಭೀರವಾಗಿ ಚರ್ಚೆಗಳನ್ನು ಮಾಡಿದ್ವಿ. 2 ವರ್ಷ ಪೂರೈಸಿದ್ದೀವಿ. ನಾವು ಇಲ್ಲಿವರೆಗೂ ನಾವು ಸಂಘಟನೆಯ ಬುನಾದಿಯನ್ನು ನಾವು ಭದ್ರಪಡಿಸ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಸಂಘಟಿತರಾಗಿ ಬಹಳ ಈಗ ಸಾಮಾಜಿಕ ಕಳಕಳಿ ಇರುವಂಥ ವಿಚಾರಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ನಮ್ಮ ವೇದಿಕೆಯ ಸದಸ್ಯರ ವತಿಯಿಂದ ಆಗಬೇಕು ಅಂತೇಳಿ ಇವತ್ತು ನಿರ್ಣಯ ತಗೊಂಡಿದ್ದೀವಿ. ಮಾಹಿತಿ ಹಕ್ಕುದಾರರ ಮೇಲೆ ಹಲ್ಲೆ ಆಗ್ತಾಯಿದೆ, ಅವ್ರ ಮೇಲೆ ಕಾನೂನುಗಳು ಬಲಗೊಳ್ತಾ ಇಲ್ಲ, ಅದರ ಬಗ್ಗೆ ಏನು ನಿರ್ಣಯ ಸರ್? ಈಗಾಗಲೇ ಈಗ ಏನಾಗಿದೆ ಅಂತ ಹೇಳಿದರೆ, ನಾವು ಎಲ್ಲ ಕಡೆನೂ ಹೇಳ್ತಾ ಬರ್ತೀವಿ, ನಾವೆಲ್ಲ ಪತ್ರಿಕಾಗೋಷ್ಠಿಗಳಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ. ಈಗ ಒಬ್ಬಂಟಿಯಾಗಿ ನೀವು ಮಾಹಿತಿ ಹಕ್ಕು ಬಳಕೆದಾರರಾಗಿ, ಹೋರಾಟಗಾರರಾಗಿ ನೀವು ಕೆಲಸ ಮಾಡ್ತಿರುವಾಗ ಥ್ರೆಟ್ಗಳಾಗುವಂತಹದ್ದು ಸಹಜ. ಯಾಕೆಂದರೆ ನೀವು ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಕೆಲಸ ಮಾಡ್ತಿರ್ತೀರಿ. ನೀವು ಒಂದು ಸಮೂಹದೊಳಗಡೆ ಸೇರಿ ಕೆಲಸ ಮಾಡಿದಾಗ ಅವ್ರ ಮೇಲೆ ಥ್ರೆಟ್ ಮಾಡುವಂತಹದ್ದು, ಅವ್ರ ಮೇಲೆ ಹಲ್ಲೆಗಳು ಮಾಡುವಂತಹದ್ದು ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಯಾಕೆಂದರೆ ಒಂದು ವೇದಿಕೆ ಹಿಂದೆ ಕೆಲಸ ಮಾಡ್ತಿರ್ತದೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಯಾರ ಮೇಲಾದರೂ ಹಲ್ಲೆ ಮಾಡಬೇಕಾದ್ರೆ ನಾನು ಸಿಗಾಕೋತೀನಿ ಅಂದರೆ ಅವ್ನು ಹಲ್ಲೆ ಮಾಡಲ್ಲ. ಒಂದು ವೇದಿಕೆ ಜೊತೆನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬನ ಮೇಲೆ ಹಲ್ಲೆ ಮಾಡಿದ್ರೆ ಇಡೀ ವೇದಿಕೆ ಸಮೂಹ ಅದನ್ನು ಪ್ರತಿಭಟಿಸುತ್ತೆ. ಅದನ್ನು ಆ ತಪ್ಪಿತಸ್ಥನ್ನು ಹೊರಗಡೆ ತರೋವರೆಗೂ ಬಿಡೋದಿಲ್ಲ ಅನ್ನೋದು ಕನಿಷ್ಠ ಪ್ರಜ್ಞೆ ಅವ್ರಿಗೆ ಇರ್ತದೆ. ಅದರಿಂದ ನಾನು ಹೇಳೋದು, ವೇದಿಕೆ ಒಳಗಡೆ ಸೇರಿಕೊಂಡು ಕೆಲಸ ಮಾಡಬೇಕು. ಆಮೇಲೆ ಮಾಹಿತಿ ಹಕ್ಕು ಬಳಕೆಯನ್ನು ಮಾಡಬೇಕಾದ್ರೆ ನೀವು ಉದ್ದೇಶಪೂರ್ವಕವಾಗಿ ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ನೀವು ಇಟ್ಟುಕೊಂಡು ನೀವು ತೊಂದರೆನೇ ಕೊಡಬೇಕು ಅಂತ ಅಧಿಕಾರಿಗಳಿಗೆ ನೀವು ಹೊರಟಾಗ ಮತ್ತು ಜನಪ್ರತಿನಿಧಿಗಳಿಗೆ ತೊಂದರೆನೇ ಕೊಡಬೇಕು ಅಂತ ನೀವು ಹೊರಟಾಗ ಈ ಥರದ್ದು ಆಗೋದು ಸಹಜ. ಅದಕ್ಕೆ ನೀವು ಆ ಥರದ ಇಂಟೆನ್ಷನ್ಗಳನ್ನ ಇಟ್ಟುಕೊಳ್ಳದೆ, ಅದು 2005ರಲ್ಲಿ ಕಾಯ್ದೆ ಬಂತಹದ್ದು ಸಾರ್ವಜನಿಕ ವಲಯದಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅಂತೇಳಿ, ಟ್ರಾನ್ಸ್ಪರೆನ್ಸಿನ ತರಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡೋದಾದರೆ ಆ ರೀತಿ ಆ ಸನ್ನಿವೇಶಗಳು, ಸಂದರ್ಭಗಳು ನಿಮ್ಗೆ ಎದುರಾಗಲ್ಲ ಅಂತ ನಾನು ಹೇಳ್ತೀನಿ ಸರ್.